ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಅತ್ಯಂತ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ನಿಲ್ಲಿಸಲಾಗಿದ್ದ ಐಷಾರಾಮಿ ಟೂರಿಸ್ಟ್ ಬಸ್ ಒಂದರಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡ ಬೆಂಕಿಯ ಜ್ವಾಲೆಯು ಕ್ಷಣಾರ್ಧದಲ್ಲೇ ಪಕ್ಕದಲ್ಲಿದ್ದ ಉಳಿದ ಬಸ್ಗಳಿಗೂ ಶರವೇಗದಲ್ಲಿ ವ್ಯಾಪಿಸಿದೆ. ಪರಿಣಾಮ ಕಣ್ಣೆದುರಲ್ಲೇ ಬರೋಬ್ಬರಿ 4 ದುಬಾರಿ ಟೂರಿಸ್ಟ್ ಬಸ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಘಟನೆಯಿಂದಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಬೆಂಕಿಗೆ ಆಹುತಿಯಾಗಿದೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸತತ ಹರಸಾಹಸ ನಡೆಸಿ ಬೆಂಕಿಯನ್ನ ನಿಯಂತ್ರಿಸಿದ್ದಾರೆ. ಅಗ್ನಿ ಅನಾಹುತದ ತೀವ್ರತೆಗೆ ಇಡೀ ಪ್ರದೇಶದಲ್ಲಿ ದಟ್ಟವಾದ ಕಪ್ಪು ಹೊಗೆ ಆವರಿಸಿದ್ದರಿಂದ ಸ್ಥಳೀಯ ನಿವಾಸಿಗಳಲ್ಲಿ ಭಾರಿ ಆತಂಕ ಮತ್ತು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಆರಂಭದಲ್ಲಿ ಬಸ್ನಲ್ಲಿದ್ದ ಕ್ಲೀನರ್ ಒಳಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿತ್ತಾದರೂ ಅದೃಷ್ಟವಶಾತ್ ಘಟನಾ ಸಮಯದಲ್ಲಿ ಬಸ್ಗಳಲ್ಲಿ ಯಾರೂ ಇಲ್ಲದ ಕಾರಣ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅಗ್ನಿ ಅವಘಡ ಸಂಭವಿಸಿರಬಹುದು ಎಂದು ಪ್ರಾಥಮಿಕವಾಗಿ ಶಂಕಿಸಲಾಗಿದೆ. ಸ್ಥಳಕ್ಕೆ ಸೂರ್ಯ ಸಿಟಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ದುರಂತಕ್ಕೆ ತಾಂತ್ರಿಕ ದೋಷವೇ ಕಾರಣವೇ ಅಥವಾ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಎಂಬುದರ ಕುರಿತು ಪೊಲೀಸ್ ತನಿಖೆಯ ನಂತರವಷ್ಟೇ ನಿಖರ ಮಾಹಿತಿ ಹೊರಬರಬೇಕಿದೆ. ಬ್ಯಾಕ್ ಸೈಡ್ ಇಂದ ಎರಡನೇ ಸೀಟ್ ಇಂದ ಬೆಂಕಿ ಕಾಣಿಸ್ತು. ಏನಾಯ್ತು ಅಂತ ನಾನು ಬಸ್ ಎಲ್ಲ ಹೋಗಿ ನೀರು ಹೊಡೆದ್ವಿ, ಆಗ್ಲಿಲ್ಲ. ಮತ್ತೆ ಫೈರ್ ಇಂಜಿನಿಗೆ ಕಾಲ್ ಮಾಡಿದ್ವಿ, ಪೊಲೀಸಿಗೆ ಕಾಲ್ ಮಾಡಿದ್ವಿ. ಅಷ್ಟೊತ್ತಿಗೆ ಪಕ್ಕದಲ್ಲಿ 3 ಗಾಡಿ ಅದಕ್ಕೆ ಅಟ್ಯಾಚ್ ಆಗ್ಬಿಟ್ಟು ನಮ್ ಗಾಡಿಯಿಂದಲೇ ಯಾವ ಕಂಪನಿ? ಇದು ಬಳ್ಳಾರಿ. ಎಲ್ಲಿ ಬೆಂಗಳೂರಿಂದ ಬಳ್ಳಾರಿ ಕಡೆ ಹೋಗ್ತೀವಿ. ಇನ್ನು 3 ಬಸ್ ಯಾರು ಇಲ್ಲೇ ಹಾಲ್ಟಿಂಗ್ ಆಗಿದೆ 1-2 ತಿಂಗಳಿಂದ. ಒಟ್ಟು ಎಷ್ಟು ಬಸ್? ಒಟ್ಟು 4 ಬಸ್ಸಿಗೆ. ಅದೇ ನಾನು ಮತ್ತೆ ನಮ್ಮ ಕ್ಲೀನರ್ ಇದ್ವಿ. ಕ್ಲೀನರ್ ಒಳಗಡೆ ಇದ್ದಾನೆ ಅಂತ ನೋಡ್ಬೋದು. ಫೋನ್ ಸ್ವಿಚ್ ಆಫ್ ಆಗ್ತಿದೆ. ಒಳಗಡೆ ಚೆಕ್ ಮಾಡ್ಬೋದು. ಎಷ್ಟು ಗಂಟೆಗೆ ಕಾಣಿಸ್ಕೊಂಡು? 2:30 ಆಗಿತ್ತು. 1:15 ಎದ್ದು ನೋಡ್ದೆ. ನನ್ನ ಜೊತೆ ಕೂತಿದ್ದ ಅವನು ಕ್ಲೀನರ್. ಮತ್ತೆ ಅವನು ನೋಡಿದ ಫೋನ್ ಸ್ವಿಚ್ ಆಫ್ ಆಗ್ತದೆ. ಬೆಂಕಿ ಕಾಣಿಸ್ಕೊಂಡಾಗ ಮಲಗಿದ್ದ? ನಾನು ಮಲಗಿದ್ದೆ. ಇಲ್ಲಿ ನಡ್ಕೋಬೇಕಾದ್ರೆ ಯಾರೋ ಒಬ್ರು ಹೇಳ್ತಿ. ಆಮೇಲೆ ಅವರು ನಾವೆಲ್ಲ ನೀರು ತಂದು ಎಲ್ಲ ಗಾಡಿ ಹೇಳ್ಸ್ಕೊಂಡು ಬಂದು ನೀರು ಹೊಡೆದ್ವಿ. ಫುಲ್ ಎಲ್ಲ ಹೊರಗಡೆ ಹಿಂದೆ ಸೀಟಲ್ಲಿ ಹೆಂಗೆ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು? ಗಾಡಿ ರನ್ನಿಂಗ್ ಅಲ್ಲಿ ರನ್ನಿಂಗ್ ಎಷ್ಟೊತ್ತಿಗೆ ಬಂದ? ಬಂದಿದೆ? 7 ಗಂಟೆಗೆ ಬಂದ. ಈ ಆಕ್ಸಿಡೆಂಟ್ ಸುಮಾರು 2:15 ಇಲ್ಲ 2:45 ಸುಮಾರಲ್ಲಿ ಆಗಿರ್ಬೇಕು. ನಾವು ಪಕ್ಕದಲ್ಲೇ ಇದ್ವಿ. ಇಲ್ಲಿ ಸುಮಾರು ಜನ ಕೂತ್ಕೊಂಡು ಫೋನ್ ಮಾಡೋದು ಹತ್ರ ಆಗ್ಬಿಟ್ಟಿದೆ ಅಂತ. ನಾವು ಕರೆಕ್ಟಾಗಿ 3 ಗಂಟೆಗೆ ನಾನು ಸುಮಾರು ಪೊಲೀಸ್ ಸ್ಟೇಷನ್ಗೆ ಹಾಗೂ ಫೈರ್ ಡಿಪಾರ್ಟ್ಮೆಂಟ್ ಅವ್ರು ತಿಳಿಸಿದೆ. ಅವರು ಬರೋಷ್ಟೊತ್ತಿಗೆ ಬಸ್ಸುಗಳು 3 ಬಸ್ಸುಗಳು ಹೊತ್ತಿ ಉರಿತಾ ಇತ್ತು. ಮಿಕ್ಕಿದ ಪಕ್ಕದಲ್ಲಿ ಯಾವ ಬಸ್ಸುಗಳು ನಿಲ್ಸಿದ್ರು ಅದನ್ನ ಇವ್ಯಾಕ್ಯುವೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರಲ್ಲ. ಆಮೇಲೆ ಇಲ್ಲಿ ಎಲ್ಲ ಜನ ಎಲ್ಲ ಬಂದು ಟ್ರೈ ಮಾಡಿದ್ರು, ಆಗ್ಲಿಲ್ಲ. 4 ಸುತ್ತೋಗಿದೆ. ಇದು ಚಂದಾಪುರ ಗ್ರಾಮ. ಈ ಪ್ರಾಪರ್ಟಿ ಬಂದ್ಬಿಟ್ಟು ಮೂಲತಃ ನಮ್ಮೂರವ್ರದ್ದಾಗಿದ್ರು ಸಹ ಸುಮಾರು ವರ್ಷಗಳಿಂದನೇ ಮಹಾರಾಷ್ಟ್ರದವರು ಯಾರೋ ಪರ್ಚೇಸ್ ಮಾಡಿದಾರೆ ಅಂತ ಒಂದು ಸುದ್ದಿ. ನಂಗೆ ಕರೆಕ್ಟಾಗಿ ನಿಖರವಾಗಿ ಓನರ್ ಗೊತ್ತಿಲ್ಲ. ಬಟ್ ಇದನ್ನ ಪಾರ್ಕಿಂಗ್ ಯಾರ್ಡ್ ಆಗಿ ಉಪಯೋಗಿಸ್ತಾ ಇದ್ದಾರೆ. ದಿನನಿತ್ಯ ಸುಮಾರು 200-300 ಬಸ್ಸುಗಳು ಇಲ್ಲಿ ಅವ್ರಿಗೆ ಡೈಲಿ ಪೇಮೆಂಟ್ ಬೇಸಿಸ್ ಮೇಲೆ ಏನಾದ್ರು ಉಪಯೋಗಿಸ್ಕೊತಾ ಇರ್ಬೋದು. ಟೂರಿಸ್ಟ್ ಬಸ್ಸುಗಳು ಬೆಂಗಳೂರು ಔಟ್ಸ್ಕರ್ಟ್ ಆಗಿರೋದ್ರಿಂದ ಸುಮಾರು ಟೂರಿಸ್ಟ್ ಬಸ್ಸುಗಳು ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಕಡೆಗೆ ಹೋಗುವಂತ ಟೂರಿಸ್ಟ್ ಬಸ್ಸುಗಳು ಈ ಪ್ರಾಪರ್ಟಿಯಿಂದ ಹೊರಡುತ್ತಾರೆ. ಮ್ಯಾನೇಜರ್ ಸಹ ಇದ್ದಾರೆ. ಅವರು ಹೇಳೋ ಪ್ರಕಾರ ಈ ಬಸ್ಸಲ್ಲಿ ಫಸ್ಟ್ ಬೆಂಕಿ ಕಾಣಿಸ್ಕೊಂಡು ನಂದಿಸುವ ಪ್ರಯತ್ನ ಮಾಡಿದ್ದಾರೆ, ಬಟ್ ಆಗ್ಲಿಲ್ಲ. ತುಂಬಾ ಅದು ಸರಿಯಾಗಿ ಗೊತ್ತಿಲ್ಲ ಸರ್. ಟೆಕ್ನಿಕಲಿ ಇವೆಲ್ಲ ವಿಷಯನೇ ಮಾಡಬೇಕು, ಐಡಿಯಾ ಇಲ್ಲ. ಪ್ರಾಬಬ್ಲಿ ಶಾರ್ಟ್ ಸರ್ಕ್ಯೂಟ್ ಅಂತ ಗೊತ್ತಿಲ್ಲ. ಹಿಂದೆ ಹೌದು, ಮೊದಲು ಈ ಬಸ್ಸಲ್ಲಿ ಬೆಂಕಿ ಕಾಣಿಸಿದಂತ ಕ್ಲೀನರ್ ಸಹ ಇಲ್ಲ. ಅವನು ಬೆಂಕಿ ಶುರುವಾದಾಗ 2ನೇ ಸೀಟಲ್ಲೇ ಕೂತಿದ್ನಂತೆ ಪಾಪ ಹುಡುಗ. ಅದೃಷ್ಟವಶಾತ್ ಅವನಿಗೆ ಎಚ್ಚರಿಕೆ ಆಗಿ ಅವನು 2-3 ಬಕೆಟ್ ನೀರು ತಂದು ಹಾಕಿದ್ದಾನೆ. ಬಟ್ ಅವನ ಕೈಲಿ ಆಗ್ಲಿಲ್ಲ. ಅವ್ನು ಫೋನ್ ಮಾಡಿದಾನೆ, ಮೋಸ್ಟ್ಲಿ ರೆಸ್ಪಾನ್ಸ್ ಆವಾಗಲೇ ಮಾಡ್ದಿಲ್ಲ. ಬಟ್ 108 ನಾನು ಫೋನ್ ಮಾಡಿದೆ, ಬರ್ಬೇಕಾದ್ರೆ ಫೋನ್ ಮಾಡ್ಕೊಂಡು ಬಂದೆ. ಅವ್ರು ವಾಪಸ್ ಮಾಡಿದ್ರು, ಟ್ರಾಫಿಕ್ ಕ್ಲಿಯರ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಸೂರ್ಯನಗರ ಪೊಲೀಸ್ ಸ್ಟೇಷನ್ ಅವ್ರಿಗೆ ತಿಳಿಸಿದ್ವಿ. ಅವರು ಕ್ಲಿಯರ್ ಮಾಡ್ಕೊಂಡು ಬಂದು ಈಗ ಸಾಧ್ಯವಾದಷ್ಟು ಮಟ್ಟಿಗೆ ನಂದಿಸಿದ್ದಾರೆ. ಅದು ಸಂಪೂರ್ಣ ಕರ್ಕಲಾಗುವ ಸ್ಥಿತಿಯಲ್ಲಿದೆ.